ओम सर्वव्यापिनमीशानं रुद्रं वै विश्वरूपिणम् एवं ध्यात्वा द्विजः सम्यक् ततो यजनमारभेत। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಜನವರಿ ತಿಂಗಳು 2025 ಜನವರಿ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ಈ ವಿಡಿಯೋಲಿ ನಾವು ಸಂಪೂರ್ಣವಾಗಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇದೆ, ಅದು ನಿಮಗೆ ಗೊತ್ತೇ ಇರತಕ್ಕಂಥ ವಿಚಾರ. ಇನ್ನೂ ಸುಮಾರು 5 ತಿಂಗಳ ಕಾಲ ನಿಮಗೆ ಗುರುಬಲ ಅನ್ನುವಂಥದ್ದು ಇರುತ್ತೆ. ಆದರೆ ಶನಿಯ ಪ್ರಭಾವದಲ್ಲೂ ಕೂಡ ನೀವಿದ್ದೀರಾ. ಶನಿ ಬಂದು ನಿಮಗೆ ಅರ್ಧಾಷ್ಟಮ ಶನಿಯ ಪ್ರಭಾವದಲ್ಲಿ ನೀವಿದ್ದೀರಾ. ಅರ್ಧಾಷ್ಟಮ ಅಂದ್ರೆ ಏನು? 4ನೇ ಮನೆಯಲ್ಲಿರ್ತಕ್ಕಂಥ ಶನಿ ಪ್ರಭಾವ. ಸರಿ, ಹಾಗಿದ್ರೆ ಈ ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಅಂದ್ರೆ ಪಂಚಮ ಶನಿ ಪ್ರಭಾವ ಶುರುವಾಗುತ್ತೆ. ಶನಿ ಬಗ್ಗೆ ನಾನು ಹೇಳ್ತಾ ಬರ್ತೀನಿ. ಮೊದಲಿಗೆ ಗುರುಬಲ. ಗುರು ನಿಮಗೆ ದ್ವಿತೀಯ ಮತ್ತು ಪಂಚಮಾಧಿಪತಿ, ಅಂದ್ರೆ ಧನಸ್ಥಾನಕ್ಕೂ, ಕುಟುಂಬ ಸ್ಥಾನಕ್ಕೂ, ವಾಕ್ಸ್ಥಾನಕ್ಕೂ, ವಿದ್ಯಾಸ್ಥಾನಕ್ಕೂ ಹಾಗೂ ಪೂರ್ವ ಪುಣ್ಯ ಸ್ಥಾನ ಮತ್ತು ಸಂತಾನ ಸ್ಥಾನಾಧಿಪತಿ. ಇಷ್ಟನ್ನು ಕೊಡುವಂತಹ ಗುರು ನಿಮಗೆ ಒಳ್ಳೆ ಫಲವನ್ನೇ ಕೊಡ್ತಾನೆ. ವೃಶ್ಚಿಕ ರಾಶಿಯವರಿಗೆ ಗುರು ಅನ್ನುವಂಥದ್ದು ಬಹಳ ಒಳ್ಳೆ ಫಲ ಕೊಡುತ್ತೆ. ಜನವರಿ ತಿಂಗಳು ಗುರುವಿನಿಂದ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭ ಕಾಲ, ಅತ್ಯಂತ ಶುಭ ಸಮಯ ಅಂತ ಹೇಳ್ಬೋದು ನಾವು. ಗುರುವಿಂದ ಯಾವುದೇ ಕೆಟ್ಟದ್ದಿಲ್ಲ, ಹಾಗಾಗಿ ಯಾವುದು ಪರಿಹಾರ ಬೇಕಿಲ್ಲ. ನೋಡಿ, 4ನೇ ತಾರೀಕು ಬುಧ ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡ್ತಾರೆ. ಬುಧ ಬಂದು ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ನಿಮ್ಮ ರಾಶಿಯಲ್ಲಿದ್ದಂತಹ ಬುಧ ಜನವರಿ 4ನೇ ತಾರೀಕು 2ನೇ ಮನೆಗೆ ಹೋಗ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಲಾಭಾಧಿಪತಿ ಆಗಿರತಕ್ಕಂತ ಬುಧ ಹಾಗೂ ರಂಧ್ರಾಧಿಪತಿ ಆಗಿರತಕ್ಕಂತ ಬುಧ ಧನಸ್ಥಾನಕ್ಕೆ ಬರ್ತಾ ಇರತಕ್ಕಂಥದ್ದು ವ್ಯಾಪಾರಿಗಳಿಗೆ ಮೇಜರ್ ಪ್ಲಸ್ ಪಾಯಿಂಟ್. ಯಾಕೆಂದ್ರೆ ಬುಧ ಒಂದು ವ್ಯಾಪಾರಕಾರಕ. ಹಾಗಾಗಿ ವ್ಯಾಪಾರದಲ್ಲಿ ಬಹಳ ಚುರುಕುತನ ನಿಮಗಿರುತ್ತೆ. ಒಳ್ಳೆ ಲಾಭಗಳನ್ನ ಜನವರಿ ತಿಂಗಳಲ್ಲಿ ಪಡಿತೀರಾ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಹೊಸದಾಗಿ ಏನಾದ್ರು ನೀವು ಬಿಸಿನೆಸ್ ಎಕ್ಸ್ಪಾನ್ಷನ್ ಅನ್ನ ಮಾಡಬೇಕು ಅಂತಂದ್ರೆ ಅಥವಾ ವ್ಯಾಪಾರವನ್ನ ಶುರು ಮಾಡ್ಬೇಕಂದ್ರೆ ಇದು ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಸಂದರ್ಭ. ಇರುವಂತ ವ್ಯಾಪಾರವನ್ನ ಮುಂದುವರಿಸ್ಕೊಂಡು ಹೋಗ್ಬೋದು. ಪಾರ್ಟ್ನರ್ಶಿಪ್ ಬಿಸಿನೆಸ್ ಅನ್ನ ಮಾಡ್ತಾ ಇದ್ರೆ ಮುಂದುವರಿಸ್ಕೊಂಡು ಹೋಗಿ. ಮಾಡ್ಲಿಲ್ಲ ಅಂತಂದ್ರೆ ಈಗೇನೋ ಮಾಡಬೇಕು ಅಂತ ನಿಮ್ಗೆ ಇಚ್ಛೆ ಇದ್ರೆ ಖಂಡಿತ ಮಾಡ್ಬೋದು. ಏನೇ ತರದ ಸಮಸ್ಯೆಗಳು ಕಾಣ್ತಾ ಇಲ್ಲ. ಇನ್ನು ಬುಧನದಾಯ್ತು. ವಿಶೇಷವಾಗಿ ಸೂರ್ಯನ ಪ್ರಭಾವ. ಸೂರ್ಯ ನಿಮಗೆ ದಶಮಾಧಿಪತಿ, ಅಂದ್ರೆ ಉದ್ಯೋಗ ಸ್ಥಾನಾಧಿಪತಿ. ನಿಮಗೆ ಸೂರ್ಯ ಉದ್ಯೋಗ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ನಿಮ್ಮ ಒಂದು ಗೋಚಾರದಲ್ಲಿ ರಾಶಿಯಿಂದ 2ನೇ ಮನೆಯಲ್ಲೇ ಇರ್ತಾರೆ. ಎಲ್ಲಿವರೆಗೂ? ಜನವರಿ 14ನೇ ತಾರೀಕಿನವರೆಗೂ ವೃಶ್ಚಿಕ ರಾಶಿಯವರಿಗೆ ಸೂರ್ಯ ದ್ವಿತೀಯ ಭಾವದಲ್ಲಿದ್ದು ಒಳ್ಳೆಯ ಶುಭ ಫಲ, ಉದ್ಯೋಗದಲ್ಲಿ ಸಮೃದ್ಧಿ, ಸಂತೋಷ, ಸಡಗರ, ಪ್ರಮೋಷನ್ನು ಇತ್ಯಾದಿಗಳನ್ನ ನಿಮಗೆ ಕೊಡ್ತಾ ಬರ್ತಾರೆ. ಅದೇ 14ನೇ ತಾರೀಕು ಆದ್ಮೇಲೆ ಶನಿಯ ಮನೆಗೆ ಹೋಗ್ತಾರೆ. ಯಾರು? ಸೂರ್ಯ. ಅಂದ್ರೆ 3ನೇ ಮನೆಗೆ ಹೋಗ್ತಾರೆ. ಅಲ್ಲಿಗೆ ತೃತೀಯ ಭಾವಕ್ಕೆ ಹೋದಂತ ಸೂರ್ಯನಿಗೆ ಬಲಹೀನನಾಗ್ತಾನೆ. ಅಂದ್ರೆ 1ನೇ ತಾರೀಕು ಜನವರಿಯಿಂದ 14ನೇ ತಾರೀಕು ಜನವರಿವರೆಗೂ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನ ಕಾಣುವಂತಹ ವೃಶ್ಚಿಕ ರಾಶಿಗಳು ಜನವರಿ 1ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನ ಕೊಡುವಂತಹ ವಿಶೇಷವಾದಂತಹ ಸೂರ್ಯ ಜನವರಿ 14ರಿಂದ ತೃತೀಯ ಭಾವಕ್ಕೆ ಬಂದು ಶತ್ರುವಿನ ಸ್ಥಾನಕ್ಕೆ ಬರ್ತಾರೆ. ಶತ್ರುವಿನ ಸ್ಥಾನಕ್ಕೆ ಸೂರ್ಯ ಬಂದಾಗ ಸ್ವಲ್ಪ ಮಟ್ಟಿಗೆ ಕಳವಳ ಹೆಚ್ಚಾಗುತ್ತೆ. ನಿಮ್ಮ ಜೊತೆಗೆ ಕೆಲಸ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಹಿಂಸೆ ಆಗ್ಬೋದು, ನಿಮ್ಮ ಮೇಲಧಿಕಾರಿಗಳಿಗೆ ಸ್ವಲ್ಪ ಕಿರುಕುಳ ಆಗ್ಬೋದು. ಇದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ಬೋದು ಹೋಗ್ಬೇಕು. ಬಟ್ ಗುರುಬಲದಿಂದ ಭಯ ಪಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಇನ್ನು ನೋಡಿ, ನಿಮ್ಮ ರಾಶ್ಯಾಧಿಪತಿ ಹಾಗೂ ಋಣರೋಗ ಶತ್ರು ಸ್ಥಾನಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಕುಜ ನಿಮಗೆ 21ನೇ ತಾರೀಕಿನವರೆಗೂ ವಕ್ರ ಸ್ಥಾನದಲ್ಲಿ ಇರೋದಿಲ್ಲ. 21ನೇ ತಾರೀಕು ವಕ್ರಿ ಆಗ್ತಾರೆ. ಅಷ್ಟಮ ಕುಜ ಸಪ್ತಮ ಕುಜವಾಗ್ತಾರೆ. ಏನಾದ್ರೂ ಕುಜ ದೋಷವೇ ಆದ್ರೂ ನಿಮ್ಮ ರಾಶಿಯಾಧಿಪತಿ ನೀಚನಾಗಿರೋದಕ್ಕೂ ಶತ್ರು ಸ್ಥಾನದಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ. ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತವ್ರಿಗೆ ಈ ಜನವರಿ ತಿಂಗಳಲ್ಲಿ ಏನು ಅಭಿವೃದ್ಧಿ ಆಗಲ್ಲ. ಈ ವ್ಯವಸಾಯ ಮಾಡುವಂತವ್ರಿಗೆ ಸ್ವಲ್ಪ ಅನಾನುಕೂಲ ಇರುತ್ತೆ. ಜೊತೆಗೆ ಭೂಮಿ ಸಂಬಂಧಪಟ್ಟಂತ ಏನೇ ವ್ಯವಹಾರ ಮಾಡ್ತಿದ್ರು ಕೂಡ ಅಷ್ಟಾಗಿ ಅಭಿವೃದ್ಧಿ ಪ್ರಬುದ್ಧತೆಗಳು ಸಿಗೋದಿಲ್ಲ. ಜೊತೆಗೆ ಈ ಸಿವಿಲ್ ಇಂಜಿನಿಯರ್ಸ್ ಏನಿದೆ, ಮನೆ ಕಟ್ಟುವಂಥದ್ದು ಅಥವಾ ಮನೆ ಶುರು ಮಾಡುವಂಥದ್ದು, ಅಥವಾ ನೀವೇ ವೃಶ್ಚಿಕ ರಾಶಿಯವರಿಗೆ ನಾನು ಮನೆ ಕಟ್ಟಬೇಕು, ಮನೆ ಶುರು ಮಾಡ್ಬೇಕಂದ್ರೆ ಇದು ಕರೆಕ್ಟ್ ಆದಂತ ಸಮಯ ಅಲ್ಲ. ಯಾಕಂದ್ರೆ ಕುಜ
ಪ್ರಸ್ತುತ ಅಂತೂ ನೀಚ ಸ್ಥಾನದಲ್ಲಿದ್ದಾರೆ, ವಕ್ರಿಯಾಗಿ ಶತ್ರು ಮನೆಗೆ ಬರ್ತಾರೆ. ಏನ್ ದೊಡ್ಡ ಬದಲಾವಣೆ ಇಲ್ಲ. ಇನ್ನು ಸುಮಾರು ಒಂದು 45ರಿಂದ 21ನೇ ತಾರೀಕು ಜನವರಿ ನಂತರ ಒಂದು 45-50 ದಿನಗಳ ನಂತರ ನೀವು ಪ್ಲಾನ್ ಮಾಡಬೇಕಾದ್ರೆ ಮಾರ್ಚ್ ನಂತರ ಪ್ಲಾನ್ ಮಾಡಿದ್ರೆ ಉತ್ತಮವಾದಂತಹ ಸಂದರ್ಭ ಅಂತ ಹೇಳ್ಬೋದು. ಸರಿ, ಇನ್ನು ರಾಶಿಯಿಂದ 12 ಮತ್ತು 7ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಬಂದು ಪ್ರಸ್ತುತ ಚತುರ್ಥ ಭಾವದಲ್ಲಿ ಬಹಳ ಪ್ರಶಸ್ತವಾದಂತಹ ಸಂದರ್ಭದಲ್ಲಿ ಇದ್ದಾರೆ. ಅಂದ್ರೆ ಶನಿಯಗೆ ಶುಕ್ರ ಮಿತ್ರನಾಗಿರ್ತಾನೆ. ಶನಿಯ ಮನೆಯಲ್ಲಿ ಶುಕ್ರನಿದ್ದು ಪ್ರಭಾವಿಯಾಗಿ ಬಲಿಷ್ಠನಾಗಿ ಒಳ್ಳೆಯ ಫಲವನ್ನು ಕೊಡ್ತಾನೆ. ಹಾಗಾಗಿ ನಿಮಗೆ ವ್ಯಯಸ್ಥಾನಾಧಿಪತಿ ಆಗಿರತಕ್ಕಂಥ ಶುಕ್ರ ಹಾಗೂ ವಿವಾಹ ಸ್ಥಾನ ಜೊತೆಗೆ ವಿಶೇಷವಾದ ಸ್ಥಾನ ಏನಪ್ಪಾ ಅಂದ್ರೆ ಸುಖ ಅಭಿವೃದ್ಧಿಯನ್ನ ಮಾಡುವಂತಹದ್ದು, ವಿದೇಶಿ ಪ್ರಯಾಣದಲ್ಲಿ ಹೋಗುವಂಥದ್ದು, ವಿದೇಶಿ ಉದ್ಯೋಗ, ವಿದ್ಯಾಭ್ಯಾಸ, ವ್ಯಾಪಾರ, ಇಂಪೋರ್ಟ್ ಎಕ್ಸ್ಪೋರ್ಟ್, ಬಿಸ್ನೆಸ್ ಆಗ್ಬೋದು. ಈ ತರಕ್ಕೆ ಸಂಬಂಧಪಟ್ಟದ್ರೆಲ್ಲ ತುಂಬಾ ಜಯ ಪ್ರಾಪ್ತಿ ಇದೆ. 28ನೇ ತಾರೀಕು ಉಚ್ಚ ಸ್ಥಾನಕ್ಕೆ ಹೋಗ್ತಾರೆ. ಅದು ಬರೋ ತಿಂಗಳಿಗೆ ಅಪ್ಲೈ ಆಗುತ್ತೆ. ಇನ್ನಷ್ಟು ಶುಭ ಫಲ ಇದೆ ನಿಮಗೆ 7ನೇ ಮನೆ. ನೀವು ಯಾರ್ಯಾರು ಸಿನಿಮಾ ಫೋಟೋಗ್ರಫಿ ಮಾಡ್ತಾ ಇದ್ದೀರಾ, ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಿದ್ದೀರಾ, ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದೀರಾ, ಆಮೇಲೆ IT ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಆನಿಮೇಷನ್, ಎಡಿಟಿಂಗು ಅಥವಾ ವಿಶೇಷವಾಗಿ ಕಲೆ ಅಂತ ಹೇಳ್ತೀವಿ ನಾವು, ಅಂದ್ರೆ ಡ್ರಾಯಿಂಗ್ ಬರೆಯುವಂಥದ್ದು, ಶಿಲ್ಪ ಕಲೆಗಳನ್ನ ಮಾಡುವಂತ ಆಚಾರ್ಯಗಳಾಗಬಹುದು, ಅಥವಾ ಆರ್ಕಿಟೆಕ್ಟ್ ಓದಿರ್ತಕ್ಕಂಥವ್ರಾಗ್ಬೋದು, ಗ್ರಾಫಿಕ್ ಡಿಸೈನರ್ ಆಗ್ಬೋದು, ಸಿನಿಮಾ ನಟಿಯರ್ಗಾಗ್ಬೋದು, ಬಟ್ಟೆಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಮಾಡುವಂತರಾಗ್ಬೋದು, ಬೋಟಿಗೆ ಇಟ್ಕೊಂಡಿರ್ತಕ್ಕಂಥವ್ರಾಗ್ಬೋದು, ಬ್ಯೂಟಿ ಪಾರ್ಲರ್ ನಡೆಸ್ತಕ್ಕಂಥವ್ರಾಗ್ಬೋದು. ಈ ತರದ್ದು ಶುಕ್ರನಿಗೆ ಸಂಬಂಧಪಟ್ಟಂತ ಯಾವುದೇ ತರದ ವ್ಯಾಪಾರ ಅಥವಾ ಉದ್ಯೋಗವನ್ನು ಮಾಡುವಂತಹ ಅಥವಾ ವಿದ್ಯಾಭ್ಯಾಸವನ್ನು ಮಾಡುವಂತಹವರಿಗೆಲ್ಲರಿಗೂ ಕೂಡ ಅತ್ಯಂತ ಶುಭ ಫಲ ಅಂತ ಹೇಳ್ಬೋದು. ಶುಕ್ರನಿಂದ ಕೂಡ ಯಾವುದೇ ಸಮಸ್ಯೆಗಳು ನಿಮಗೆ ಕಾಣ್ತಾ ಇಲ್ಲ. ಇನ್ನು ಶನಿ ಪ್ರಭಾವ. ಶನಿ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಯಾವುದೇ ಮಾತನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ಫಿನಾನ್ಷಿಯಲ್ ವ್ಯವಹಾರವನ್ನ ಈ ತಿಂಗಳು ಹೆಚ್ಚಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬಾ ನಂಬಿಕೆ ಇರೋರ ಹತ್ರ ಮಾತ್ರ ವ್ಯವಹಾರ ಮಾಡಿ. ನಂಬಿಕೆ ಇರ್ತಕ್ಕಂಥವ್ರ ಹತ್ರ ವ್ಯವಹಾರ ಮಾಡಕ್ ಹೋಗ್ಬೇಡಿ. ಫಿನಾನ್ಸ್ ಇಂದ ಸ್ವಲ್ಪ ಮನಸ್ತಾಪಗಳು, ಬೇಸರ, ಬೇಜಾರು ಎಲ್ಲವೂ ಆಗುವಂತಹ ಸಾಧ್ಯತೆಗಳು ಹೆಚ್ಚು ಲಕ್ಷಣಗಳು ಕಾಣ್ತಾ ಇದೆ. ಸ್ವಲ್ಪ ತಡ್ಕೊಳ್ಳಿ. ಯಾಕೆಂದ್ರೆ ಅರ್ಧಾಷ್ಟಮ ಶನಿ ಪ್ರಭಾವ ಸ್ವಲ್ಪ ಪೀಡಿತನಾಗಿದ್ರೆ, ಅದೇ ಮಾರ್ಚ್ 28ರ ನಂತರ ಪಂಚಮ ಶನಿ ಪ್ರಾರಂಭ ಆದ್ಮೇಲೆ ನಿಮಗೆ ಫಿನಾನ್ಷಿಯಲ್ ಇಶ್ಯೂಸ್ ಏನಾಗೋದಿಲ್ಲ. ಅದು ಬೇರೆ ತರ ಸಮಸ್ಯೆ ಆಗುತ್ತೆ. ಪಂಚಮ ಶನಿ ಪ್ರಭಾವ ಬೇರೆ ತರ ಇರುತ್ತೆ. ಈ ಯಾರ್ಯಾರು ಸಂತಾನಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ವೃಶ್ಚಿಕ ರಾಶಿಯವರು ಈ ಮಾರ್ಚ್ 28ರೊಳಗೆ ಮಾಡೋದು ಉತ್ತಮ. ಯಾಕೆಂದ್ರೆ 5ನೇ ಮನೆಗೆ ಶನಿ ಬಂದ್ರೆ ತಾತ್ಕಾಲಿಕವಾಗಿ ಸ್ವಲ್ಪ ಸಂತಾನಕ್ಕೆ ಇಶ್ಯೂಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರ ಮತ್ತೆ ಜಾಗೃತ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಸರಿ ನೋಡಿ, ಈಗ ಪಂಚಮ ಶನಿ ಶುರುವಾಗುತ್ತೆ. ಪ್ರಸ್ತುತ ಅಂತ ವೃಶ್ಚಿಕ ರಾಶಿಯವರಿಗೆ ಶನಿ ಪ್ರಭಾವ ಇದೆ. ಮಾರ್ಚ್ 28ನೇ ತಾರೀಕು ಬದಲಾವಣೆ ಆದ್ಮೇಲೆ ಕೂಡ ಶನಿ ಪ್ರಭಾವದಲ್ಲೇ ಇರ್ತೀರಾ. ಇದು ಕೆಟ್ಟದ್ದು ಒಳ್ಳೆಯದು ನಿಮ್ಮ ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನ ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರ ಮಾಡಿಕೊಳ್ಳಿ. ಪರಿಹಾರ ಮೇಲೆ ಒಂದು ಜ್ಞಾಪಕ ಬಂತು ನನಗೆ. ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದ್ರೆ ಮಾರ್ಚ್ 29ನೇ ತಾರೀಕು ನೀವು ಶನಿ ಶಾಂತಿ ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕು ವೃಶ್ಚಿಕ ರಾಶಿಯವರು. ಯಾಕೆ ಅಂತಂದ್ರೆ ವೃಶ್ಚಿಕ ರಾಶಿಗೆ ಶನಿ ಪ್ರಭಾವ ಇದೆ. ನಿಮ್ಮ ಮನೆ ಸುತ್ತಮುತ್ತಲು ಆಗ್ಬೋದು ಅಥವಾ ನಿಮ್ಮ ಗ್ರಾಮದ ಸುತ್ತಮುತ್ತಲು ಎಲ್ಲಾದ್ರೂ ಶನೀಶ್ವರನ ದೇವಸ್ಥಾನ ಅಥವಾ ಯಾವ್ದಾದ್ರು ದೇವಾಲಯಗಳಲ್ಲಿ ಶನಿ ಶಾಂತಿಯನ್ನ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ಯಾರೂ ಮಾಡಲಿಲ್ಲ, ನಿಮ್ಮಲ್ಲಿ ಅನುಕೂಲ ಆಗ್ಲಿಲ್ಲ ಅಂತಂದ್ರೆ ನಾನು ನಿಮಗೋಸ್ಕರ ನಿಮ್ಮ ಸಹಕಾರದಿಂದ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನ ಮಾಡ್ತಾ ಇದ್ದೀನಿ. ಈ ಯಜ್ಞಕ್ಕೆ ನೀವು 431 ರೂಪಾಯಿ, 431 ರುಪೀಸ್, 4 + 3 + 1 = 8 ಅಂತಂದ್ರೆ ಏನು, ವಿಶೇಷವಾಗಿ ಶನಿಯ ನ್ಯೂಮರಾಲಜಿಕಲ್ ನಂಬರ್ ಆದ್ರಿಂದ ಈ ಒಂದು ಮೊತ್ತವನ್ನ ಇಟ್ಟಿದ್ದೇನೆ. ನಿಮ್ಮ ಒಂದು ಸಂಪೂರ್ಣ ಡೀಟೇಲ್ಸ್ ಬೇಕಾಗುತ್ತೆ. ನೀವು ನಿತ್ಯ ಸೌಭಾಗ್ಯ.in ಅನ್ನುವಂತಹ ವೆಬ್ಸೈಟ್ಗೆ ಲಾಗಿನ್ ಆದ್ರೆ ಅದರಲ್ಲಿ ನಿಮಗೆ ಒಂದು ಫಾರ್ಮ್ ಕಾಣುತ್ತೆ. ಅದರಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಪೂರ್ತಿಯಾದಂತಹ ಪೋಸ್ಟಲ್ ಅಡ್ರೆಸ್ ಅನ್ನ ನೀವು ಅದರಲ್ಲಿ ಟೈಪ್ ಮಾಡಿ 431 ರೂಪಾಯಿ ಒಬ್ಬರಿಗೆ ನೀವು ಪೇ ಮಾಡಿ, ಸ್ಕ್ಯಾನರ್ ಇರುತ್ತೆ, ಸಬ್ಮಿಟ್ ಕೊಟ್ರೆ ಖಂಡಿತವಾಗ್ಲೂ ನಿಮ್ಮ ಹೆಸರು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ತನ್ಮೂಲಕ ಅವತ್ತು ನಡೆಯುವಂತಹ ಮಾರ್ಚ್ 29ನೇ ತಾರೀಕು ನಡೆಯುವಂತಹ ಈ ಮಹಾಯಜ್ಞದಲ್ಲಿ ಸಂಕಲ್ಪವನ್ನು ಮಾಡಿ ನಿಮಗೆ ಪ್ರಸಾದವಾಗಿ ಮಂತ್ರಾಕ್ಷತೆ ಸಹಿತವಾಗಿ ಕುದುರೆ ಲಾಳವನ್ನ ನಿಮ್ಮ ಮನೆಗೆ ಪೋಸ್ಟಲ್ ಅಲ್ಲಿ ಕಳಿಸ್ಕೊಡಕ್ಕಾಗುತ್ತೆ. ಆ ಕುದುರೆ ಲಾಳವನ್ನ ದೇವರ ಮನೆಯಲ್ಲಿ ಅಥವಾ ಮನೆ ಮೇನ್ ಡೋರ್ಗೆ ಅಥವಾ ಕಾರಲ್ಲಿ ಕೂಡ ನೀವು ಇಟ್ಕೊಳ್ಬಹುದು. ಶನಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಯ್ತು, ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಕೆಳಗೆ ಕಾಣುವಂತಹ ನಂಬರ್ ಇದೆಯಲ್ಲ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ 8431384001 ಅಥವಾ 8147568255 2 ನಂಬರ್ಗೆ. ಅದು ಕೂಡ ನೋಡಿ 2 ನಂಬರ್ ಕೂಡ 8ರಿಂದನೇ ಪ್ರಾರಂಭ ಆಗುತ್ತೆ. ಅಂದ್ರೆ ಶನಿಯ
ನಂಬರ್ ಇಂದ ಪ್ರಾರಂಭ ಆಗುತ್ತೆ. ಎಲ್ಲವೂ ಕೂಡ ವ್ಯವಸ್ಥಿತವಾಗಿ, ಸುಸಜ್ಜಿತವಾಗಿ, ಕ್ರಮವಾಗಿ, ಶಾಸ್ತ್ರೀಯವಾಗಿ ಮಾಡ್ತಾ ಇರ್ತಕ್ಕಂಥ ಈ ಮಹಾಯಜ್ಞಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ನೀವೆಲ್ಲರೂ ಪಾಲ್ಗೊಳ್ಳಿ. ಆ ಸ್ವಾಮಿ ಆಶೀರ್ವಾದ ಸಂಕಲ್ಪ ಆಗಿ ನಿಮಗೆ ಪ್ರಸಾದ ಮನೆಗೆ ಬರುತ್ತೆ. ಸರಿ, ಹಾಗಾದ್ರೆ ಈಗ ರಾಹು ಕೇತುಗಳ ಪ್ರಭಾವ ಹೇಗಿದೆ? ರಾಹು ಬಂದು ವಕ್ರಗತವಾಗಿದ್ದಾರೆ. ಸ್ವಲ್ಪ ಮಟ್ಟಿಗೆ ರಾಹು ಚೂರು ಚೇಂಜಸ್ ಅನ್ನ ನೀವು ಕಾಣಬಹುದು. ಯಾವ್ಯಾವ ತರ ಅಂತಂದ್ರೆ, ರಾಹು ಬಂದು ಅನುಕೂಲವಾಗಿರೋದಿಲ್ಲ. ಪಂಚಮ ಸ್ಥಾನದಲ್ಲಿದ್ದಾಗ ರಾಹು ನಿಮಗೆ ಸ್ವಲ್ಪ ಸಮಸ್ಯೆಗಳನ್ನು ಉಂಟು ಮಾಡ್ತಾರೆ. ದಾಯಾದಿಗಳ ಜಗಳಗಳು ಉಂಟಾಗುತ್ತೆ. ಮನೆಯಲ್ಲಿ ಸ್ವಲ್ಪ ಪಿರಿಪಿರಿ ಅಥವಾ ಕಿರಿಕಿರಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ಈ ಅವಧಿ ಅಷ್ಟೊಂದು ಉತ್ತಮ ಅಲ್ಲ. ಅದು ಕೂಡ ಮೇ 20ನೇ ತಾರೀಕಿನವರೆಗೂ ನಿಮಗೆ ರಾಹು ಪಂಚಮದಲ್ಲೇ ಇರ್ತಾರೆ. ಹಾಗಾಗಿ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಳ್ತಾ ಇದೆ. ಇನ್ನು 4 ತಿಂಗಳು ಜನವರಿ ಕಳೆದ ಮೇಲೂ ಕೂಡ ನಿಮಗೆ ರಾಹುವಿನ ಪ್ರಭಾವ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ, ಒಂದು ಸಂತೋಷದ ಸುದ್ದಿ, 11ನೇ ಮನೆಯಲ್ಲಿ ಕೇತು ಇದ್ದಾರೆ. ಅದೊಂದು ಸ್ವಲ್ಪ ಪಾಸಿಟಿವ್ ಆಗುತ್ತೆ. ವೃತ್ತಿ ಜೀವನದಲ್ಲಿ ನಿಮ್ಗೆ ಅವಕಾಶಗಳು ಉತ್ಪತ್ತಿ ಆಗುತ್ತೆ. ಜೊತೆಗೆ ಉತ್ತಮ ಆರೋಗ್ಯವನ್ನು ನೀವು ಪಡಿಬಹುದು, ಹೆಚ್ಚಿನ ಲಾಭವನ್ನು ನೀವು ಪಡೆಯಬಹುದು. ಮತ್ತೆ ಅಧ್ಯಯನದಲ್ಲಿ, ವಿದ್ಯಾಭ್ಯಾಸದ ಅಧ್ಯಯನದಲ್ಲಿ ಯಶಸ್ಸನ್ನು ಕಾಣಬಹುದು. PhD, ಪೋಸ್ಟ್ ಡಾಟು, ಮಾಸ್ಟರ್ಸ್, MD ಈ ತರ ವಿದ್ಯಾಭ್ಯಾಸ, ಹೈಯರ್ ಎಜುಕೇಶನ್ ಮಾಡುವಂತವೆಲ್ಲ ತುಂಬಾ ಚೆನ್ನಾಗಿದೆ. ಕುಟುಂಬದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತೆ. ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡುತ್ತೆ. ಜೀವನದ ಸಮಸ್ಯೆ ನಿವಾರಣೆಯನ್ನು ಮಾಡುತ್ತೆ. ಫ್ಯೂಚರ್ ಲೈಫ್ಗೋಸ್ಕರ ಏನೇನು ಪ್ಲಾನಿಂಗ್ ಇದೆಯೋ ಪ್ಲಾನಿಂಗ್ ಸಕ್ಸಸ್ ಆಗುತ್ತೆ. ಗುರುವಿನ ಅನುಗ್ರಹ ಅಂತೂ ಖಂಡಿತವಾಗ್ಲೂ ವೃಶ್ಚಿಕ ರಾಶಿಯವರಿಗೆ ಇದೆ. ಹಾಗಾಗಿ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಕಾಲು ನೋವು, ಕಾಲಿನ ಸಮಸ್ಯೆ, ಮೊಣಕಾಲಿನ ಸಮಸ್ಯೆ, ಆಂಕಲ್ ಇಶ್ಯೂಸ್ ಅಥವಾ ಬೆರಳಿನ ಸಮಸ್ಯೆ, ಮೊಣಕಾಲಿನಿಂದ ಕೆಳಗಡೆಗೆ ನಿಮಗೆ ಸಮಸ್ಯೆಗಳಾಗುವಂತ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಯಾವುದೇ ದೊಡ್ಡ ಪರಿಹಾರಗಳಂತೂ ಖಂಡಿತ ಇಲ್ಲ. ಎಲ್ಲವೂ ಚೆನ್ನಾಗಿದೆ, ಸಾಮಾನ್ಯವಾಗಿದೆ. ಕೇವಲ ನಿಮ್ಮ ರಾಶಿಯಾಧಿಪತಿ ಕುಜ ಚೆನ್ನಾಗಿದ್ದರಿಂದ ಸ್ವಲ್ಪ ಮಟ್ಟಿಗೆ ಕುಜನ ದೇವಸ್ಥಾನಕ್ಕೆ, ಅಂದ್ರೆ ನವಗ್ರಹಗಳಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿರ್ತಕ್ಕಂಥ ಗ್ರಹ ಒಂದು ಕುಜ ಗ್ರಹ. ಅಲ್ಲಿಗೆ ಹೋಗಿ ಕುಜನನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಕೆಂಪು ಹೂವನ್ನು ತಗೊಂಡೋಗಿ ಕುಜನಿಗೆ ಸಮರ್ಪಣೆ ಮಾಡಿ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಹೇಳುವಂತಹ ಶ್ಲೋಕ. ಇದನ್ನ ನಿತ್ಯ ಜಪ ಮಾಡುವಂಥದ್ದು. ಅದರಿಂದ ಖಂಡಿತ ಮತ್ತಷ್ಟು ಉತ್ತಮ ಫಲ ಸಿಗುತ್ತೆ. ಏನ್ ಕುಜನಿಂದ ಬರುವಂತಹ ನೆಗೆಟಿವಿಟಿ ಇದೆಯೋ ಅದು ಕೂಡ ದೂರ ಆಗಿ ಸಮೃದ್ಧಿಯಾಗಿ ಸಂತೋಷವಾಗಿರ್ಲಿಕ್ಕೆ ಬಹಳಷ್ಟು ಉತ್ತಮವಾದ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡುತ್ತೆ ಕುಜಗ್ರಹ. ನೋಡಿದ್ರಲ್ಲ ವೀಕ್ಷಕರೇ, ಜನವರಿ ತಿಂಗಳು 2025 ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.